ಸ್ನೇಹಿತರೆ ನಮಸ್ಕಾರ. SR ಬಾಯ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ SSLC ಪರೀಕ್ಷೆ 2ರ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿನ ತಿಳಿಸೋಕ್ಕಿಂತ ಮುಂಚೆ ನೀವು ನಮ್ಮ SR ಬಾಯ್ ಯೂಟ್ಯೂಬ್ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಗೂ ಪ್ರತಿ ಒಂದು ವಿಡಿಯೋ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ SSLC ಪರೀಕ್ಷೆ 2ರ ವೇಳಾಪಟ್ಟಿ ಈಗ ಪ್ರಕಟಣೆ ಮಾಡಲಾಗಿದೆ ಅಂತ ಹೇಳ್ಬೋದು. SSLC ಫಲಿತಾಂಶ ಈಗಾಗಲೇ ಪ್ರಕಟವಾಗಿದ್ದು, ಈ ಫಲಿತಾಂಶದಲ್ಲಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳಿಗಾಗಿ ಈ ವರ್ಷದಿಂದ SSLC ಪರೀಕ್ಷೆಯನ್ನು 3 ಬಾರಿ ನಡೆಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಈಗ ಪರೀಕ್ಷೆ 1 ಮುಗಿದಿದ್ದು ಅದರ ರಿಸಲ್ಟ್ ಕೂಡ ಬಂದಿದೆ. ಪರೀಕ್ಷೆ 2ರ ವೇಳಾಪಟ್ಟಿ ಪ್ರಕಟಿಸಲಾಗಿದೆ. ಈಗಾಗಲೇ ನೀವು ಪರೀಕ್ಷೆ 2ಕ್ಕೆ ಅರ್ಜಿನ ಸಲ್ಲಿಸಿದರೆ ಕೆಳಗೆ ಕೊಟ್ಟಿರುವಂಥ ನಾನು ಮುಂದೆ ಹೇಳ್ತೀನಿ, ಆ ವೇಳಾಪಟ್ಟಿ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಆ ವೇಳಾಪಟ್ಟಿ ಜೂನ್ 7ರಿಂದ 14ರವರೆಗೆ ಪರೀಕ್ಷೆ 2 ನಡೆಯಲಿದೆ. ಪರೀಕ್ಷೆ 1ರಲ್ಲಿ ಅನರ್ಹರಾಗಿರುವ ಅಥವಾ ಇನ್ನೂ ಹೆಚ್ಚಿನ ಅಂಕ ಪಡೆಯಬೇಕು ಎಂದು ಬಯಸುವ ಅಭ್ಯರ್ಥಿಗಳು ಪರೀಕ್ಷೆ 2 ಬರೆಯಬಹುದು. ಒಟ್ಟು 3 ಪರೀಕ್ಷೆಗಳ ಪೈಕಿ ಗಳಿಸಿದ ಗರಿಷ್ಠ ಅಂಕಗಳ ಆಧಾರದ ಮೇಲೆ ಅಂತಿಮ ಫಲಿತಾಂಶವನ್ನು KSEAB ಪ್ರಕಟಿಸಲಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ 10ನೇ ತರಗತಿ ಪರೀಕ್ಷೆ 2ಕ್ಕೆ ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಅರ್ಜಿಗೆ ಶೀಘ್ರದಲ್ಲೇ ಅವಕಾಶ ನೀಡಲಿದೆ ಹಾಗೂ ಪರೀಕ್ಷೆ ಶುಲ್ಕದ ಕುರಿತು ನೋಟಿಸ್ ಬಿಡುಗಡೆ ಮಾಡಲಿದೆ. ಹಾಗಾದರೆ ಈಗಾಗಲೇ ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ, ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೋದು. ಅದ್ರ ಬಗ್ಗೆ ಮಾಹಿತಿ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಆ ನೋಟಿಫಿಕೇಶನ್ ನೀವು ಓದ್ಕೊಳ್ಬೋದು. ಓಕೆ, ಪರೀಕ್ಷೆ 2 ವಿಷಯವಾರು ವೇಳಾಪಟ್ಟಿ ಈ ರೀತಿ ಬಿಟ್ಟಿದ್ದಾರೆ. 7/6/2024ರಂದು ಪ್ರಥಮ ಭಾಷೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಇತರೆ ಅಂತ ಕೊಟ್ಟಿದ್ದಾರೆ. ನಂತರ 8/6/2024ರಂದು ತೃತೀಯ ಭಾಷೆ ಅಂದರೆ ಹಿಂದಿ, ಕನ್ನಡ, ಇಂಗ್ಲೀಷ್ ಇತರೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ 10/6/2024ಕ್ಕೆ ಗಣಿತ ಆಗಿರ್ಬೋದು, 12/6/2024ಕ್ಕೆ ವಿಜ್ಞಾನ ಆಗಿರ್ಬೋದು, 13/6/2024ಕ್ಕೆ ದ್ವಿತೀಯ ಭಾಷೆ ಅಂದರೆ ಇಂಗ್ಲೀಷ್ ಆಗಿರ್ಬೋದು ಅಥವಾ ಕನ್ನಡ ಆಗಿರ್ಬೋದು. ಕೊನೆಯದಾಗಿ 14/6/2024 ಸಮಾಜ ವಿಜ್ಞಾನ. ಈ ವಿಷಯಗಳಿಗೆ ನೀವು ಪರೀಕ್ಷೆಯನ್ನು ಬರೀಬೋದು. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪರೀಕ್ಷೆ 2ಕ್ಕೆ ಯಾವ ರೀತಿ ಆನ್ಲೈನ್ ಮೂಲಕ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಅದರ ವೇಳಾಪಟ್ಟಿ ಕೂಡ ನೀವು ನೋಡ್ಕೊಳ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಭೇಟಿ ಆಯ್ತೇನೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.